ಪರಮಭಕ್ತನಾದ ನೀನು ಮುಕ್ತಿ ಮಾರ್ಗಕ್ಕೆ ಪರಿತಪಿಸುತ್ತಿರುವೆಯಾ? ಈ ವಿಷಯವಾಗಿ ಶ್ರೀರಾಮರು ಲೌಕಿಕವಾಗಿ ನಾನು ನಿನಗೆ ನೀಡಬಹುದೇ, ಪರಂತು ಮುಕ್ತಿ ಮಾರ್ಗಕ್ಕೆ ನನ್ನಿಂದ ನಿನಗೆ ಉಪದೇಶಿಸಲು ಸಾಧ್ಯವಿಲ್ಲವೆಂದರು. ಇದು ಗುರುವಿಂದ ಆಗಬೇಕಾದ ಕಾರ್ಯ. ಇದಕ್ಕೆ ತಾವೇ ಸರಿಯಾದ ಗುರು. ನೀನು ಸರಿಯಾದ ಮಾತನ್ನೇ ಹೇಳುತ್ತಿರುವೆ. ವೀರಶೈವ ಧರ್ಮದ ಪರಮಭಕ್ತನಾದ ನಿನಗೆ ವೀರಶೈವ ಧರ್ಮದ 4 ಮಾತುಗಳನ್ನು ಹೇಳುತ್ತೇನೆ ಕೇಳು. ನೀನು ಅಷ್ಟಾವರಣಗಳನ್ನು ಅಳವಡಿಸಿಕೊಂಡು ಪಂಚ ಆಚಾರಗಳನ್ನು ಮೈಗೂಡಿಸಿಕೊಂಡು ಷಟ್ಸ್ಥಲವನ್ನು ಹೊಂದಬೇಕು. ಗುರು ಹಿರಿಯರಲ್ಲಿ ಭಕ್ತಿಯುಳ್ಳವನಾಗಿರಬೇಕು. ಇವೆಲ್ಲ ನಿನಗೆ ಹುಟ್ಟಿನಿಂದಲೇ ಬಂದಿವೆ. ನೀನು ಪಡೆಯುವ ಇಷ್ಟಲಿಂಗವನ್ನು ತ್ರಿಕಾಲದಲ್ಲೂ ಪೂಜಿಸಬೇಕು. ಅಂಗದಲ್ಲಿ ಲಿಂಗವಿರಬೇಕು. ಅಂಗದಿಂದ ಲಿಂಗವಗಲಿದರೆ ಮರಣ ಹೊಂದಬೇಕು. ತಮ್ಮ ಆಜ್ಞೆ ಗುರುದೇವ. ಎಂದು ಯಾವ ಮುಹೂರ್ತದಲ್ಲಿ ಲಿಂಗದೀಕ್ಷೆ ನೀಡುವಿರಿ? ಮಾರುತಿ, ನಿರಾಕಾರವಾದ ಶಿವಲಿಂಗಕ್ಕೆ ಹೊತ್ತೇನು ಗೊತ್ತೇನು? ವೀರಶೈವರಿಗೆ ಯಾವ ಗಳಿಗೆಗಳೂ ಇಲ್ಲ. ಮನಸ್ಸಿದ್ದವರಿಗೆ ಎಲ್ಲವೂ ಒಂದೇ. ಇಲ್ಲಿ ಶುಭ ಅಶುಭದ ಮಾತಿಲ್ಲ ಮಾರುತಿ. ನಡೆ, ನದಿಯಲ್ಲಿ ಮಿಂದು ಲಿಂಗದೀಕ್ಷೆಗೆ ಸಿದ್ಧನಾಗು. ತಮ್ಮಪ್ಪಣೆ ಗುರುದೇವ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ